ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಕೊನೆಗೂ ನನಗೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಪಿನ್ನ ಕಳಿಸಿದ್ರೆ ನನ್ನ ಮನೆ ಅಡ್ರೆಸ್ಗೆ. ಸೊ ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ನಿಮಗೂ ಕೂಡ ಬರಬೇಕು ಅಂತಂದರೆ ಏನೆಲ್ಲ ಮಾಡಬೇಕು, ಜೊತೆಗೆ ಇದು ಬರೋದಕ್ಕೆ ಎಷ್ಟು ದಿನ ತಗೊಳುತ್ತೆ, ಸೊ ಯಾವ ರೀತಿ ಇದಕ್ಕೆ ಅಪ್ಲೈ ಮಾಡೋದು, ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಯಾರಿಗೆ ಬರುತ್ತೆ ಅಂತಂದರೆ, ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ $10 ಜಾಸ್ತಿ ದುಡ್ಡಾಗಿದ್ದರೆ ಆವಾಗ ನಿಮಗೆ ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ನ ನಿಮಗೆ US ಇಂದ ನಿಮ್ಮ ಮನೆ ಅಡ್ರೆಸ್ಗೆ ಕಳಿಸ್ತಾರೆ. ಓಕೆ ಗೈಸ್, ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಬರೋದಕ್ಕೆ ಎಷ್ಟು ದಿನ ತಗೊಳ್ಬೋದು ಅಂತ ನೀವು ಕೇಳೋದಾದರೆ, ಸೊ ನಿಮ್ಮ ಒಂದು ಊರೇನಾದರೂ ಸಿಟಿ ಏನಾದರೂ ಆಗಿದ್ದರೆ ನಿಮಗೆ ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ನು ಬೇಗ ಬಂದುಬಿಡುತ್ತೆ. ಒಂದು 2-3 ವೀಕ್ ಒಳಗೆ ಬಂದುಬಿಡುತ್ತೆ. ನಿಮ್ಮ ಒಂದು ಊರೇನಾದರೂ ಹಳ್ಳಿ ಆಗಿದ್ದರೆ, ಒಂದು ಸ್ವಲ್ಪ ಪೋಸ್ಟಿಂಗ್ ಸರ್ವಿಸ್ ಸ್ವಲ್ಪ ಕಮ್ಮಿ ಇದ್ದರೆ ಸೊ ಲೇಟ್ ಆಗ್ಬೋದು, 1 ತಿಂಗಳಾಗ್ಬೋದು. ಸೊ ಆ ಒಂದು ಕಾರಣಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನನ್ನನ್ನು ಕೇಳೋದಾದ್ರೆ ನನ್ನ ಊರು ಬಂದು ಸಿಟಿ, ಸೊ ಮದ್ದೂರು ನಿಮಗೆ ಗೊತ್ತಿರೋ ಹಾಗೆ. ಸೊ ಆ ಒಂದು ಕಾರಣಕ್ಕೆ 1 ವಾರದಲ್ಲೇ ಬಂದ್ಬಿಡ್ತು. ನಾನು 13ನೇ ತಾರೀಕಲ್ಲಿ ಅಪ್ಲೈ ಮಾಡಿದ್ದು, ಸೊ ಬಂದ್ಬಿಡ್ತು 1 ವೀಕಲ್ಲಿ. ಸೊ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ 1 ವೀಕಲ್ಲಿ. ಸೊ ಈ ಥರ ಆಗುತ್ತೆ. ನಿಮಗೆ ಪೋಸ್ಟಿಂಗ್ ಸರ್ವಿಸ್ ಚೆನ್ನಾಗಿದ್ದರೆ ಬೇಗ ಬರುತ್ತೆ, ಇಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಕಳಿಸ್ತಾರೆ. ಸೊ ಇದರಲ್ಲಿ ಏನಿರುತ್ತೆ ಅಂತಂದರೆ, ಇದರೊಳಗೆ ಇದು ಓಪನ್ ಮಾಡಿದಾಗ ಇಲ್ಲಿ ಪಿನ್ನ ಕೊಟ್ಟಿರ್ತಾರೆ. ಯುವರ್ ಪಿನ್ ಅಂದ್ಬಿಟ್ಟು ಒಂದು ಪಿನ್ನ ಕೊಟ್ಟಿರ್ತಾರೆ. ಈ ಒಂದು ಪಿನ್ನು ಎಲ್ರಿಗೂ ಡಿಫ್ರೆಂಟ್ ಆಗಿರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ನನಗೆ ಈ ಒಂದು ಪಿನ್ ಇರುತ್ತೆ. ಸೊ ಈ ಒಂದು ಪಿನ್ನ ನಾನು ನನ್ನ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ನಾನು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ. ಸೊ ಮೊದಲು ಇವಾಗ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋದಾಗ ನೀವು ನೋಡ್ಬೋದಲ್ಲಿ ನನ್ನ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ತಗೊಂಡಿದ್ದೀನಿ. ತೆಗೆದಾಗ ಅಲ್ಲಿ ನಿಮಗೆ ಆ್ಯಕ್ಷನ್ ಬಟನ್ ಅಂತ ಕೇಳುತ್ತೆ. ಸೊ ಆ್ಯಕ್ಷನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲೊಂದು ಟ್ಯಾಬ್ ಇರುತ್ತೆ, ಸಬ್ಮಿಟ್ ಯುವರ್ ಪಿನ್ ಅಂತ. ಸೊ ಅಲ್ಲಿ ಈ ಒಂದು ಪಿನ್ನ ನಾನು ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ತೀನಿ. ಇವಾಗ ನಾನು ಸಬ್ಮಿಟ್ ಮಾಡಿದ್ದೀನಿ. ಈ ಒಂದು ಪಿನ್ನ ಇವಾಗ ಸಬ್ಮಿಟ್ ಮಾಡಿದ ತಕ್ಷಣ ನನ್ನ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ಗೆ ಇನ್ನು ಮಂತ್ಲಿ ಇಷ್ಟಿಷ್ಟು ಅಮೌಂಟು ಮಾಡ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಜೊತೆಗೆ ಆ ಒಂದು ಅಮೌಂಟು ಡೈರೆಕ್ಟು ನನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕು. ಅದು ಹೇಗೆ ಅಪ್ಡೇಟ್ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ಆ ಒಂದು ವಿಡಿಯೋನ ಮಾಡ್ತೀನಿ. ಅದಾದಮೇಲೆ ನಿಮಗೆ ಒಂದು ಐಡೆಂಟಿಟಿ ವೆರಿಫಿಕೇಷನ್ ಅಂತ ಇರುತ್ತೆ. ಇದು ಮಾಡೋದಕ್ಕಿಂತ ಮುಂಚೆ, ಗೂಗಲ್ ಪಿನ್ ವೆರಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ ಇವಾಗ ಹೊಸ ರೂಲ್ಸ್ ಬಂದಿದೆ, ಐಡೆಂಟಿಟಿ ವೆರಿಫಿಕೇಷನ್ ಅಂತ. ಅದಕ್ಕೂ ಕೂಡ ವೀಡಿಯೋ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ ಅದೇ. ಸೊ ಅದು ವೀಡಿಯೋ ನೋಡಿಲ್ಲ ಅಂತಂದರೆ ಇವಾಗ ಕಾರ್ಡ್ ಹಾಕ್ತೀನಿ, ಹೋಗಿ ನೋಡ್ಕೊಳ್ಳಿ. ಐಡೆಂಟಿಟಿ ವೆರಿಫಿಕೇಷನ್ ಆದಮೇಲೆ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ ಬರೋದು, ಇದು ಸೆಕೆಂಡ್ ಸ್ಟೆಪ್ಪು. ಇದಾದಮೇಲೆ ಪೇಮೆಂಟು ಅಂತಂದರೆ ನಿಮ್ಮ ಒಂದು ಅಕೌಂಟ್ನ ಅಲ್ಲಿ ಫಿಲಪ್ ಮಾಡಬೇಕು. ಸೊ ಮುಂಚೆನೂ ಮಾಡ್ಕೋಬೋದು, ಬಟ್ ಬಂದ ಮೇಲೂ ಕೂಡ ಮಾಡ್ಕೋಬೋದು. ಅದೇ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ವೀಡಿಯೋ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇನ್ನು ಮುಂದೆ ಪೇಮೆಂಟ್ ಬರ್ತಾ ಇರುತ್ತೆ. ಕನಸು ಗುರು. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.